ನಿನ್ನ ಹೆಸರೇನು? ಇಷ್ಟೆಲ್ಲ ಪ್ರಶ್ನೆ ಮಾಡುತ್ತಿರುವಂತ ವ್ಯಕ್ತಿ ಸಾಮಾನ್ಯದ ವೈದ್ಯರಾಗಿ ಗ್ರಹಿಸಿಕೊಳ್ಳಬೇಕು. ವರ್ತಮಾನ ಕಾಲದ ಅಧಿಕಾರಿ ಮಧುರೆ ಗೋಡೆಯ ಕಂಸ ಇತ್ತ ಬರುವ ಉದ್ದೇಶ ತಲೆಯ ದಿಗ್ವಿಜಯವನ್ನು ಕೈಗೊಂಡಿರುವವರಿಗಾಗಿ ಬಂದವ ನಾನು ಕೇಳಿ ತಿಳಿದಿದ್ದೇನೆ. ಗಿರಿರಾಜ ಪಟ್ಟಣದ ಅಧಿಕಾರಿಗೆ ಬರುವ ಎನ್ನುವುದಾಗಿ ಅವನ ಗರ್ವ ಮುರಿಯುವ ಉದ್ದೇಶದಿಂದ ಇಲ್ಲಿವರಿಗಾಗಿ ಬಂದಿದ್ದೇನೆ. ನೀನು ಅರಸುಕುವರಿಯಾಗಿರ್ತಿ ಅಂತ ಹೇಳ್ತಾ ಇದ್ದಾರೆ, ಸತ್ಯವಾದ ವಿಚಾರವೇ. ನಾನಿಲ್ಲಿವರಿಗಾಗಿ ಬಂದದ್ದು ಮೃಗಬೇಟೆ ಹಾಗೂ ವನವಿಹಾರಕ್ಕಾಗಿ. ಬೇಡರು 3 ದಿಕ್ಕಿನ ಮೃಗಬೇಟೆಯನ್ನು ಪೂರೈಸಿ ಒಂದೆಡೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾರೆ. ಹಾಗೆ ವನವನ್ನು ಸುತ್ತುತ್ತಾ ಬಂದಾಗ ನಿನ್ನನ್ನು ಕಂಡೆ. ನೀನು ನನ್ನಲ್ಲಿ ಪ್ರಶ್ನಿಸ್ತಾ ಇದೆಯಲ್ಲ, ನೀನು ಕೈಗೊಂಡಂತ ವಿಚಾರ ಒಳ್ಳೆಯದೇ ಉಂಟು. ಸರಿಯಪ್ಪ. ತಲೆಯ ದಿಗ್ವಿಜಯ ಅಂತ ಹೇಳಿದ್ರೆ ಎಲ್ಲ ಅರಸು ಮಕ್ಕಳ ಬಳಿಗೆ ಹೋಗುವುದು, ಎಲ್ಲವರನ್ನು ಗೆದ್ದಲ್ಲೇ ಒಬ್ಬನನ್ನು ಗೆದ್ದಂತಾದ್ರೆ ಸಮಯ ಉಳಿತದೆ ಎನ್ನುವ ಕಾರಣಕ್ಕಾಗಿ ಗಿರಿರಾಜ ಪಟ್ಟಣಾಧಿಕಾರಿ ಮಾತುಗಳನ್ನು ಕೇಳುವುದಕ್ಕಾಗಿ ಬಂದಿಯಲ್ಲ. ದಣಿಯ ಬೇಡ ತೆರಳುಪುರಕ್ಕೆ ಸಾರಿ ಹೇಳುವೆ. ಯಾಕಂತ ಹೇಳಿದ್ರೆ ಗಿರಿರಾಜ ಪಟ್ಟಣದ ಅಧಿಕಾರಿ ಮಾಗದನ ಮಕ್ಕಳು ನನ್ನ ಹೆಸರು ಅಸ್ತಿ ಎನ್ನುವುದಾಗಿ ಅಪ್ಪನನ್ನು ಕೆಣಕಬೇಕಾದ್ರೆ ಪೂರ್ವದಲ್ಲಿ ಈ ಮಕ್ಕಳನ್ನು ನೋಡ. ಹೆಣ್ಣಾಗಿರುವಂತ ನೀನೇ ಇಷ್ಟು ಸೊಕ್ಕಿನ ಮಾತಾಡ್ತಿ ಅಂತ ಆದ್ರೆ ಗಂಡಾಗಿರುವ ನಾನೆಷ್ಟು ಮಾತಾಡ್ಲಿಕ್ಕೆಲ್ಲ ಹೇಳಿ. ಮೂಗಿಡದ ಎಳದ ಮುಖ ಸಹಿತ ಬರ್ಬೇಕು. ನಿನಗೆ 4 ಪಾಸಿದೆ ಅಂತ ಹೇಳಿದ್ರೆ ನಿನ್ನ ಅಪ್ಪ ಇಲ್ಲಿವರೆಗೆ ಬರ್ತಾನೆ. ಆಮೇಲೆ ರಣಕ್ಷೇತ್ರದಲ್ಲಿ ನಿನ್ನ ಅಪ್ಪನ ಅಲ್ಲ ನಾನೆನ್ನುವುದಾಗಿ ಕೊನೆಗೆ ತೀರ್ಮಾನ. ಗಗನ ನೀವು ಸಾನಿಕ ಇಲ್ವಾ?